ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸುಬ್ಬು ಎಸ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಇನ್ಶಾಟಿಂದ ವಿಡಿಯೋನ ಎಡಿಟ್ ಮಾಡಿದ್ರೆ ಅದರಲ್ಲಿ ವಾಟರ್ ಮಾರ್ಕ್ ರಿಮೂವ್ ಯಾವ ಥರ ಮಾಡಬೇಕಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದ್ದೀನಿ. ಆನ್ ಮಾಡಿಕೊಂಡು ಇನ್ಶಾಟ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಒಂದು ವಿಡಿಯೋನ ಹಾಕಿ ತೋರಿಸ್ತೀನಿ, ಬನ್ನಿ ನೋಡೋಣ. ಆಯ್ತಲ್ವಾ? ಇಲ್ಲಿ ಅಪ್ಲೋಡ್ ಮಾಡಿದ್ದಾದಮೇಲೆ ನಾವು ವಿಡಿಯೋನ ಎಲ್ಲ ನೀಟಾಗಿ ಎಡಿಟ್ ಮಾಡಿ ನಾವೆಲ್ಲ ಕ್ರಿಯೇಟ್ ಮಾಡಿದ್ದಾದಮೇಲೆ ಕೆಳಗಡೆ ವಾಟರ್ ಮಾರ್ಕ್ ಇರುತ್ತೆ. ಈ ಆ್ಯಪ್ಗೆ ಸಂಬಂಧಪಟ್ಟಂಗೆ ವಾಟರ್ ಮಾರ್ಕ್ ಇರುತ್ತೆ. ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ರಿಮೂವ್ ಮಾಡಬೇಕು. ರಿಮೂವ್ ಯಾವ ಥರ ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಾವು ಚಿಕ್ಕದಾಗಿ ಇನ್ಶಾಟ್ ಮೇಲ್ಗಡೆ ಚಿಕ್ಕದಾಗಿ ಇಂಟು ಮಾರ್ಕ್ ಐತಲ್ಲ, ಆ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೀ ರಿಮೂವ್ ಅಂತ ಐತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹ್ಯಾಡ್ ಬರುತ್ತೆ. ಯಾಕಂದರೆ ನಾವು ಫ್ರೀಯಾಗಿ ರಿಮೂವ್ ಮಾಡಬೇಕಾಗುತ್ತಲ್ಲ, ಅದರಿಂದ ಹ್ಯಾಡ್ ಬರುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಆ ಹ್ಯಾಡ್ ಕಂಪ್ಲೀಟ್ ಆದಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ಅದೇ ವಾಟರ್ ಮಾರ್ಕ್ ರಿಮೂವ್ ಆಗೋಗಿರುತ್ತೆ. ಅದು ಯಾವ ಥರ ಇರುತ್ತೆ ಬನ್ನಿ ತೋರಿಸ್ತೀನಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು, ಹ್ಯಾಡ್ ಕಂಪ್ಲೀಟ್ ಆಗಬೇಕು. ಇಷ್ಟಾದಮೇಲೆ ಇಲ್ಲಿ ಇಂಟು ಮಾರ್ಕ್ ಆಯ್ತಲ್ಲ, ಇದ್ರ ಮೇಲೆ ಕೊಟ್ಟರೆ ಬ್ಯಾಕ್ ಬರುತ್ತೆ ನೋಡಿ. ಇವಾಗ ವಾಟರ್ ಮಾರ್ಕ್ ಇಲ್ಲ. ಇವಾಗ ನಾನು ಪ್ಲೇ ಮಾಡ್ತೀನಿ ನೋಡಿ. ವಾಟರ್ ಮಾರ್ಕ್ ಇದರಲ್ಲಿ ಬರೋಲ್ಲ. ಇಷ್ಟೇ ಫ್ರೆಂಡ್ಸ್, ಈಸಿಯಾಗಿ ವಾಟರ್ ಮಾರ್ಕ್ ರಿಮೂವ್ ಮಾಡಬೇಕು. ಬೇರೆ ಅಪ್ಲಿಕೇಶನ್ನು ಬೇರೆ ವೆಬ್ಸೈಟಲ್ಲಿ ಹೋಗಿ ವಾಟರ್ ಮಾರ್ಕ್ ರಿಮೂವ್ ಮಾಡಬೇಕಂದ್ರೆ ಮಂತ್ಲಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಪೇ ಮಾಡಬೇಕಾಗುತ್ತೆ. ಇನ್ಶಾಟಿಂದ ಫ್ರೀಯಾಗಿ ಅಡ್ವರ್ಟೈಸ್ಮೆಂಟ್ ನೋಡಿ ವಾಟರ್ ಮಾರ್ಕ್ ರಿಮೂವ್ ಮಾಡ್ಕೊಬೋದು ಆರಾಮಾಗಿ. ಇದರಿಂದ ನಿಮ್ಮ ವಿಡಿಯೋಗೆ ಜಾಸ್ತಿ ಯೂಸ್ಫುಲ್ ಆಗುತ್ತೆ, ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯೂಟ್ಯೂಬಿಂದ ಯಾವುದೇ ಆಗಲಿ ನಿಮಗೆ ರಿಮಾರ್ಕ್ ಬರೋಲ್ಲ. ಇಷ್ಟೇ ಫ್ರೆಂಡ್ಸ್, ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.